ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ, ಫುಲ್ ಬಿಂದಾಸಾಗಿ ಹ್ಯಾಪಿಯಾಗಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಆಲ್ಸೋ ಈ ವಿಡಿಯೋ ಏನು ಅಂತ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡೇ ಇಡ್ತೀರಾ. ಇಟ್ಸ್ ಐಕಿಯಾ ಶಾಪಿಂಗ್ ವ್ಲಾಗ್. ಏನೇನು ತೊಗೊಂಡೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರಲಿಲ್ಲ, ಅದಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಐ ನೋ ತುಂಬ ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಿಕಾಸ್ ನೆನ್ನೆ ಐಕಿಯಾದ ಹಾಕಿದೆ ವ್ಲಾಗ್. ಅದು ನಾಟ್ ಬ್ಯಾಡ್, ಅಟ್ಲೀಸ್ಟ್ ಚೆನ್ನಾಗಿ ಓಡ್ತಾ ಇದೆ ಕಂಪೇರ್ ಟು ಅದರ್ ವೀಡಿಯೋಸ್. ಸೊ ಹಾಗೆ ಏನೇನು ತೊಗೊಂಡಿದ್ದೀನಿ ಅಂತಲೂ ತೋರಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ವಿಡಿಯೋ ಮಾಡೋವಾಗ ನೋಡಬೇಕು ಅಂದ್ಕೊಂಡು ನಾನು ನೋಡೇ ಇಲ್ಲ ಏನು ಸರಿಯಾಗಿ. ಅಲ್ಲಿ ತೊಗೊಂಡು ಬಂದುಬಿಟ್ಟಿದ್ದೀನಿ ಅಷ್ಟೇ. ಆ್ಯಂಡ್ ಆಲ್ಸೋ ಐಕಿಯಾದ ಬ್ಯಾಗ್ ತೊಗೊಂಡಿಲ್ಲ, ಬರೀ ಬ್ಯಾಗ್ 150 ರೂಪೀಸ್, ಅದಕ್ಕೆ ತೊಗೊಂಡಿಲ್ಲ. ಆ್ಯಂಡ್ ನನಗೆ ಒಂದು ಮೂಡಿರಲಿಲ್ಲ, ಇನ್ನೊಂದು ದುಡ್ಡು ಇರಲಿಲ್ಲ. ಸೊ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕಾಗಿ ಸ್ವಲ್ಪ ಐಟಮ್ಸ್ನ ತೊಗೊಂಬಂದಿದ್ದೀನಿ. ಬಟ್ ನೆಕ್ಸ್ಟ್ ಹೋದಾಗ ಏನೇನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದು ತೊಗೊಂಬಂದಾಗ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ನಾನೇನು ತೊಗೊಂಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಇರೋದ್ರಲ್ಲಿ ಕಮ್ಮಿ ತೋರಿಸ್ತೀನಿ ಬಿಕಾಸ್ ಇದು ಜಸ್ಟ್ ಒಂದು 100 ರೂಪೀಸ್ ಒಂದಿತ್ತು. ಇನ್ನೊಂದು ಒಂದು ನಿಮಿಷ. ಸೊ ಫಸ್ಟ್ ಇದು ಓಪನ್ ಮಾಡೋಣ. ಇದೇನು ಅಂತ ನಿಜ ನನಗೂ ಗೊತ್ತಿಲ್ಲ. ಅಲ್ಲಿ ಇರೋದ್ರಲ್ಲಿ ಫುಲ್ ಬಿಲ್ ಮಾಡಿಸೋವಾಗೆ ಇದು ನಂಗೆ ಕಾಣಿಸ್ತು. ಬಟ್ ನಾನು ಟ್ರೇ ಥರ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡು ಮನೆಗೆ ಬಂದಮೇಲೆ ಅಂದ್ಕೊತಾ ಇದ್ದೀನಿ, ಇನ್ನೊಂದೆರಡು ತೊಗೊಂಡಿರೋ ನನ್ನ ತಂಗಿಗೂ ಪಾಪ ಯೂಸ್ ಆಗ್ತಿತ್ತು ಅಂತ. ಬಟ್ ಬ್ಯಾಡ್ ಲಕ್. ಆ್ಯಕ್ಚುಲಿ ಒಂದು 2 ಐಟಮ್ ಹಂಗೆ ಅಂದ್ಕೊತಾ ಇದ್ದೀನಿ, ಪಾಪ ಅವಳಿಗೂ ತರಬೇಕಿತ್ತು ಅಂತ. ಆದರೆ ಇದ್ರ ಪ್ರೈಸ್ ನಂಗೆ ನಿಜ ಗೊತ್ತಿಲ್ಲ. ಇದು ಆಫರಲ್ಲಿ ಇತ್ತು ಅಂತ ತೊಗೊಂಡೆ, ಜಸ್ಟ್ 15 ರೂಪೀಸ್ಗೆ. ಸೊ ಓಪನ್ ಮಾಡೋಕ್ಕೆ ಏನೂ ಇಲ್ಲ, ಅದಕ್ಕೆ ರೇಸರ್ ತೊಗೊಂಡಿದ್ದೀನಿ. ಬಿಕಾಸ್ ರೀಸೆಂಟಾಗಿ ಒಂದು ವೀಡಿಯೋದಲ್ಲಿ ನೋಡಿದೆ ಐಬ್ರೋ ರೇಸರಲ್ಲಿ ಓಪನ್ ಮಾಡೋದು, ಕ್ಯೂಟ್ ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ಸೊ ಇದು ಕೂಡ ನಾನು ಸಂಡೇ ಹೋಗಿದ್ದಿದ್ದು, ಇವತ್ತು ಟ್ಯೂಸ್ಡೇ. ವಿಡಿಯೋ ಮಾಡೋರ್ಗೂ ನೋಡೋದು ಬೇಡ ಅಂತ ಹಾಗೆ ಇಟ್ಕೊಂಡಿದ್ದೆ, ತೆಗಿದೀರ. ಸೊ ಫೈನಲಿ ಇವಾಗ ತೆಗಿತಾ ಇದ್ದೀನಿ. ಇದೆಲ್ಲ ಇಲ್ಲ ಹಾಕ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ವಾವ್, ಚೆನ್ನಾಗಿದೆ. ಇಷ್ಟು ಗ್ಲಾಸಿ ಫಿನಿಶ್ ಇದೆ ಗೊತ್ತಾ ಇದು. ಇದೇನೋ ಫ್ಯಾಮಿಲಿ ಕೋಟ್, ಓಕೆನಾ? ಪೀಪಲ್ ಹೂ ಲಾಫ್, ಕ್ರೈ, ಪ್ಲೇ, ಲರ್ನ್ ಆ್ಯಂಡ್ ಡ್ರೀಮ್ ಟುಗೆದರ್. The people you share your life with, who love and support each other in good times and bad. This is family. And also I have the best family ever. ನಂಗೆ ಯಾರಾದರೂ ಮಾತಾಡಿಲ್ಲ ಅಂದರು, ಫ್ರೆಂಡ್ಸ್ ಇದ್ದರೂ ಇಲ್ಲ ಅಂದರೂ ನಾನೇನು ತಲೆ ಕೆಡಿಸ್ಕೊಳೋ ಅಷ್ಟೇ ಇಲ್ಲ. ಬಿಕಾಸ್ ನನಗೊಬ್ಬ ಫ್ರೆಂಡ್ಸೇ ಇಲ್ಲ. ಇರೋದು ಒಂದು ಫ್ರೆಂಡು, ಅವಳು ಪಾಪ ಮಂತ್ಲಿ 2 months ಒನ್ಸ್ ಒಂದೊಂದು ಸಲ ಫೋನ್ ಮಾಡ್ತಾ ಇರ್ತಾಳೆ, ಸುಷ್ಮಾ ಅಂತ. ನಾನು ಹಾಕೋ ವಿಡಿಯೋ ಎಲ್ಲ ನೋಡ್ತಾಳೆ. ನನಗೇನಾದರೂ ಏಟಾಗಿದ್ರೆ ಅದನ್ನು ಸ್ಟೋರಿ ಹಾಕ್ತೀನಿ, ಅದೆಲ್ಲ ನೋಡಿದಾಗೂ ಕಾಲ್ ಮಾಡ್ತಾಳೆ, ಏನು ಮಾಡ್ಕೊಂಡು ಅಂತ. ಆಮೇಲೆ ಅವ್ರ ಮಗಳಿದ್ದಾಳೆ, ಅವಳು ಕಾಲ್ ಮಾಡ್ತಾಳೆ ಚಿಕ್ಕಿ ಅಂತ. ಸೊ ಅಷ್ಟೆ. ಇದೊಂದು, ಇದು ಏನಕ್ಕೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ. ಇದು 100 ರೂಪೀಸ್, ಓಕೆನಾ? ಬಟ್ ಆವತ್ತು ನನಗೆ 15 ರೂಪೀಸಿಗೆ ಸಿಕ್ತು, ಜಸ್ಟ್ 15 ರೂಪೀಸ್ಗೆ. ಸೊ ಅದಕ್ಕಾಗಿ ಏನೋ ಒಂದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ತೊಗೊಂಬಂದೆ. ಬಟ್ ಈಗ ಅನ್ನಿಸ್ತಾ ಇದೆ ಇನ್ನೊಂದು ತೊಗೋಬೇಕಿತ್ತಂತ. ನೆಕ್ಸ್ಟ್ ಬಂದು ಇದು ಏನೋ ನನಗೂ ಗೊತ್ತಿಲ್ಲ. ನಾನು ಸ್ವಲ್ಪ ಅನ್ಬಾಕ್ಸಿಂಗ್ ಮಾಡೋದ್ರಲ್ಲಿ ವೀಕು ಗೈಸ್. ಅದಕ್ಕೆ ನಾನು ಮೋಸ್ಟ್ ವಿಡಿಯೋದಲ್ಲಿ ಫಸ್ಟು ಓಪನ್ ಮಾಡಿಬಿಟ್ಟು ಸ್ವಲ್ಪ ಹಂಗೆ ಇಟ್ಕೊಂಡಿರ್ತೀನಿ. ಅದು ಯಾಕೋ ನನಗೆ ಸಡನ್ನಾಗಿ ನರ್ವಸ್ ಆಗೋಗಿ, ಟೆನ್ಷನ್ ಆಗೋಗಿ, ಆ ಥರ ಎಲ್ಲ ಏನೋ ಸ್ವಲ್ಪ ಭಯ. ಆ್ಯಂಡ್ ಆಲ್ಸೋ ಏನೋ ಸ್ವಲ್ಪ ಶಿವರಿಂಗ್. ಇದೇನೋ ಶೈನ್ ಆನ್ ಅಂತೆ. ಆ್ಯಕ್ಚುಲಿ ಇದು ಏನಕ್ಕೆ ತಗೊಂಡೆ ಅಂತ ನನಗೂ ಗೊತ್ತಿಲ್ಲ. ಇದು 15 ರೂಪೀಸ್ಗೆ ಬಂದಿದ್ದು ಅಂತ ತೊಗೊಂಡೆ. ಲೈಕ್ ಬಿಲ್ಲಿಂಗ್ ಹತ್ರ ಬಂದಾಗ ಜಸ್ಟ್ 15 ರೂಪೀಸ್ ಅಂತ ಆಯಿತು. ಲೈಕ್ ಕಸ್ಟಮರ್ಸ್, ಓಲ್ಡ್ ಕಸ್ಟಮರ್ ಇರ್ತಾರಲ್ಲ, ಐ ಮೀನ್ ಮೆಂಬರ್ಶಿಪ್ ಆಗಿರೋರಿಗೆ. ಸೊ ಅದಕ್ಕಾಗಿ ಓಕೆ 15 ರೂಪೀಸ್ಗೆ ಅಷ್ಟೇ ಬರ್ತಾಯಿತ್ತಲ್ಲ ಅಂದ್ಕೊಂಡು ಇದೊಂದು ತೊಗೊಂಡೆ. ಏನೋ ಒಂದು ಟ್ರೈ ಯೂಸ್ ಮಾಡ್ಕೊಳ್ಳೋದು, ಲೈಕ್ ಯಾವುದೋ ಒಂದು ಅನ್ಬಾಕ್ಸಿಂಗ್ಗೆ ಇನ್ನೊಂದು ಮತ್ತೊಂದು ಆ ಥರ. ನೆಕ್ಸ್ಟ್ ಬಂದು
ಇದು ಬೌಲ್ ತೊಗೊಂಡ್ವಿ. ಇದು ಲಾಸ್ಟ್ ಟೈಮ್ ಹೋದಾಗೂ ತೊಗೊಂಡಿದ್ವಿ, ಸೆಟ್ ಆಫ್ 6ಗೆ ಐಕ್ಯದಲ್ಲಿ 139 ಅಂತ ಇದೆ, ಮೇ ಬಿ 99 ಅಷ್ಟೇ ಅನಿಸುತ್ತೆ ಅಲ್ಲಿ. ಸೊ ಅದಕ್ಕೆ ಇದು ತೊಗೊಂಡ್ವಿ. ಇದು ಎಂಡಿಂಗ್ ಬಂದಾಗ ತೊಗೊಂಡಿದ್ದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾವ ಕಲರ್ ತೊಗೊಂಡಿರ್ತೀನಿ ಅಂತ ಗೆಸ್ ಮಾಡಿ ಅಂತ, ಸ್ಟೋರೇಜ್ದು. ಸೊ ನಾನು ಪಿಂಕ್ ಕಲರ್ ತೊಗೊಂಡಿದ್ದೆ. ನಮ್ಮಮ್ಮ ಎಷ್ಟು ಅಂತ ಪಿಂಕ್ ತೊಗೊತೀಯ, ಎಲ್ಲನೂ ಪಿಂಕೇ ತೊಗೊತೀಯ, ಸೊ ಇದು ಆಲಿವ್ ಗ್ರೀನ್ ಚೆನ್ನಾಗಿದೆ ನೋಡಿ ಡಿಫ್ರೆಂಟಾಗಿ ಅಂತ, ಆಮೇಲೆ ಮೇಕಪ್ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದು. ಆ್ಯಂಡ್ ನಮ್ಮ ಮಮ್ಮಿ ಹೇಳಿದ್ದು ಓಕೆ ಕರೆಕ್ಟ್ ಅನ್ನಿಸ್ತು, ಎಲ್ಲ ಪಿಂಕೇ ತೊಗೊತಾ ಇದ್ದೀನಿ, ಎಷ್ಟು ಕ್ಲೀನ್ ಮಾಡಬೇಕು, ಸೊ ಲೆಟ್ಸ್ ಟ್ರೈ ಡಿಫ್ರೆಂಟ್ ಕಲರ್ ಅಂದ್ಕೊಂಡು ಇದು ತೊಗೊಂಡೆ. ಆ್ಯಂಡ್ ಕ್ವಾಲಿಟಿ ಮಾತ್ರ ಟಾಪ್ ನಾಚ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಫುಲ್ ಸ್ಟರ್ಡಿಯಾಗಿದೆ ನೋಡಿ. ನಂಗೆ ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಲೈಕ್ ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ಬಟ್ ವರ್ತ್ ಅಂತ ಅನಿಸುತ್ತೆ. ಇದು ಆ್ಯಕ್ಚುಲಿ 199. ಇದು ಚೆನ್ನಾಗಿ ನೆನಪಿದೆ ಬಿಕಾಸ್ ನಾನೇ ತೊಗೊಂಡಿದ್ದಲ್ವ ಅದಕ್ಕೆ. ಆ್ಯಂಡ್ ಇದು 2 ಬಂದ್ಬಿಟ್ಟು ನಮ್ಮ ಮಮ್ಮಿ ತೊಗೊಂಡ್ರು, ಬಟ್ ಏನಕ್ಕೆ ತೊಗೊಂಡ್ರು ನನಗೂ ಗೊತ್ತಿಲ್ಲ. ಐ ಥಿಂಕ್ ಶಿ ಬಾಟ್ ಕ್ಯಾಪ್ ತೊಗೊಂಡಿಲ್ಲ ಅಂದ್ಕೊತೀನಿ, ಏನಕ್ಕೆ ತೊಗೊಂಡ್ರು ನಂಗೆ ನೆನಪಿಲ್ಲ. 2 ತೊಗೊಂಡಿದ್ದಾರೆ. ಇದು ಮೇ ಬಿ 99 ಈಚ್ ಅಂತ ಅನಿಸುತ್ತೆ. ಇದು ಕೂಡ ಚೆನ್ನಾಗಿದೆ, ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಲೈಕ್ ಅದೇ ಚೆನ್ನಾಗಿತ್ತು. ಇದು ಮಮ್ಮಿ ತೊಗೊಂಡಿರೋದು. ಮೇ ಬಿ ಕಿಚನ್ಗೆ ಏನಕ್ಕಾದ್ರೂ ಯೂಸ್ ಮಾಡ್ಕೊತಾರೆ. ಇದರಲ್ಲೂ ಒಂದು ಬೇಕಾದ್ರೆ ದಿಪ್ಕೊಂಡ್ಬಿಡ್ತೀನಿ, ಬಿಕಾಸ್ ನನ್ನ ಮೇಕಪ್ ಐಟಮ್ಸ್ ಬೇಜಾನಿದ್ದಾವೆ, ಎಷ್ಟು ತೊಗೊಂಡ್ರು ನಂಗೆ ಸಾಲದೇ ಇಲ್ಲ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನಾನು ಯೂಶ್ವಲಿ ಶಾಪಿಂಗ್ ಹೋದಾಗ ಯಾವುದಾದ್ರೂ ಐಟಮ್ ಇಷ್ಟ ಆಗಿಲ್ಲ ಅಂದರೆ, ಇಲ್ಲ ನೆಕ್ಸ್ಟ್ ಟೈಮ್ ತೊಗೊಳೋಣ ಅನ್ಸಿದ್ರೆ ಹಾಗೆ ಬಂದುಬಿಡ್ತೀನಿ. ಬಟ್ ರೀಸೆಂಟ್ ಟೈಮಲ್ಲಿ ಹೆಂಗಾಗಿದೆ ಅಂದರೆ, ನಾನು ಬರೀ ಹೋಗಿದ್ದೀನಿ ಅಂತ ತೋರಿಸಿದ್ರೆ ಏನು ಚೆಂದ, ಏನಾದ್ರು ತೊಗೊಂಡಿದ್ದೀನಿ ಅಂತಲೂ ತೋರಿಸ್ಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ವೀಡಿಯೋಗಾಗಿ ತೊಗೊಂಬರ್ತಾಯಿದ್ದೀನಿ. ಇದೇನಂತ ನನಗೂ ಗೊತ್ತಿಲ್ಲ. 209 ಅಂದರೆ ಇದು 209 ರುಪೀಸು. ಇದು ಬಂದ್ಬಿಟ್ಟು ಕಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ವೆಜಿಟೇಬಲ್ ಕಟ್ಟರ್ಗೆ, ಟೈಲ್ಸ್ ತಾನೇ ಅದು, ಟೈಲ್ಸು ಮಾರ್ಬಲ್ಲು ಕಿಚನ್ ಅಲ್ಲಿ ಹಾಕ್ಕೊಳ್ಳೋದು. ಬಟ್ ನಾನು ಅದಕ್ಕೆ ತೊಗೊಳ್ಲಿಲ್ಲ, ನಾನು ತೊಗೊಂಡಿದ್ದು ವಿಡಿಯೋ ಮಾಡೋಕ್ಕೆ. ನಾನು ಅನ್ಬಾಕ್ಸಿಂಗ್ ಮಾಡೋವಾಗ ನನಗೆ ಜಾಗನೇ ಸೆಟ್ ಆಗೋಲ್ಲ, ಲೈಕ್ ಏನೋ ಬ್ಲರ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಲಿಪ್ಸ್ಟಿಕ್ದು ಇಲ್ಲ ಯಾವುದಾದ್ರು ಪ್ರಾಡಕ್ಟ್ ರಿವ್ಯೂ ಮಾಡಬೇಕು ಅಂದರೆ ನನಗೇನು ಸೆಟ್ಟೇ ಆಗ್ತಿಲ್ಲ ಜಾಗ. ಸೊ ಅದಕ್ಕೆ ಇದೊಂಥರ ಬ್ಯಾಕ್ ಡ್ರಾಪ್ ಥರ ಇರಲಿ ಅಂತ ತೊಗೊಂಡೆ. ಇದು 209 ರುಪೀಸ್, ಬಟ್ ಇಟ್ಸ್ ಓಕೆ, ನನಗೆ ಬೇಕಂತಾನೆ ತೊಗೊಂಡೆ. ನಾನು ಯಾವುದಾದ್ರು ತೊಗೊಂಡೆ ಯಾವುದಕ್ಕೂ ರಿಗ್ರೆಟ್ ಫೀಲ್ ಆಗೋಲ್ಲ, ಬಿಕಾಸ್ ನಾನು ಎಲ್ಲನೂ ಯೋಚನೆ ಮಾಡಿ ತೊಗೊಂಡಿರ್ತೀನಲ್ಲ. ಸೊ ಯಾವುದೂ ತೊಗೋಬಾರ್ದಿತ್ತು, ಮೇ ಬಿ ನೆಕ್ಸ್ಟ್ ಕಾಯಬೇಕಿತ್ತು, ಆ ಥರ ಎಲ್ಲ ಅಂದ್ಕೊಳ್ಳೋದೇ ಇಲ್ಲ. ಚೆನ್ನಾಗಿರೋದು ತೊಗೊಂಬರ್ತಾ ಇರೋದೆ. ನಾನು 2 ಒಂದೇ ಅಂದ್ಕೊಂಡೆ, ಬೇರೆ ಬೇರೆ ಕಲರು. ಸ್ಟಿಲ್ ನಾನೇನು ರಿಗ್ರೆಟ್ ಫೀಲ್ ಆಗೋಲ್ಲ, ಬಿಕಾಸ್ ನಾನು ಯಾವುದಾದ್ರು ವೈಟ್ ರಿಲೇಟೆಡ್ ಮಾಡಬೇಕು ಅಂದರೆ ಬ್ಲ್ಯಾಕ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಆಲ್ಸೋ ಇದು ಆ್ಯಕ್ಚುಲಿ ಗ್ರೇ, ಸೊ ಈ ಥರ ಇಟ್ಕೊಂಡು ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೆಟ್ ಆಫ್ 2 ಇದು 209. ಸೆಟ್ ಆಫ್ 2 ಇದು 209. ಇಟ್ಸ್ ವರ್ತ್ ಆ್ಯಕ್ಚುಲಿ. ಏನು ಗೊತ್ತಾ, ನಾವು ಎಷ್ಟು ಶಾಪಿಂಗ್ ಮಾಡಿದ್ರು ಅವ್ರು ಕೊಡೋ ಬ್ಯಾಗಿಗೆ ಮಾತ್ರ ನಾನು ಇಷ್ಟು ರೂಪಾಯಿ ಕೂಡ ಕೊಡೋಲ್ಲ, ಇಲ್ಲಿಂದಾನೆ ಎತ್ಕೊಂಡು ಹೋಗ್ತೀನಿ. ಆಮೇಲೆ ಇನ್ನೊಂದು ಟ್ರೇ ತೊಗೊಂಡ್ವಿ, ಬಿಕಾಸ್ ನಾನು ಸಾಯಿಬಾಬಾ ವ್ರತ ಮಾಡ್ತಾಯಿದ್ದೀನಲ್ಲ, ಲೈಕ್ ಲಾಸ್ಟ್ ಡೇಗೆ ಕುಂಕುಮ ಎಲ್ಲ ಕೊಡೋಕೆ ಒಂಥರ ಟ್ರೇ ಟೈಪ್ ಇರಲಿ. ನಮ್ಮ ಮನೆಗಿರೋದೆಲ್ಲ ಸ್ಟೀಲ್ ಇದೆ. ಆ್ಯಂಡ್ ಫಸ್ಟ್ ಬರ್ತಿದ್ವಲ್ಲ ಅದ್ರ ಹೆಸರು ನಂಗೆ ಗೊತ್ತಿಲ್ಲ, ಆ ಥರದ್ದಿದೆ. ಸೊ ಇದೊಂದು ಇರಲಿ ಸ್ಟೈಲಿಶ್ ಆಗಿತ್ತು ಅಂದ್ಕೊಂಡು ಇದೊಂದು ತೊಗೊಂಡೆ. ಇದು ಎಷ್ಟು ಅಂತ ನನಗೂ ಗೊತ್ತಿಲ್ಲ. ಎಷ್ಟು ಗುರು ಇದು? ಹೌದು, ಇದರಲ್ಲಿ ಪ್ರೈಸ್ ಎಲ್ಲ ಹಾಕಿರ್ತಾರೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಓಕೆ, ಇದು ಮೇ ಬಿ 199 ಅನಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಬೌಲ್ ತೊಗೊಂಡಿದ್ದೀವಲ್ಲ ಅಂದ್ಬಿಟ್ಟು ಇದು ತೊಗೊಂಡೆ, ಲೈಕ್ ಕಟ್ಲರಿ ಕಿಟ್ ಥರ. ಇದು ಜಸ್ಟ್ 99 ರುಪೀಸ್. ಇಲ್ಲಿ 139 ಇದೆ, ಬಟ್ ನಾವು 99 ರುಪೀಸೇ ಕೊಟ್ಟಿದ್ದು. ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಫೋರ್ಕ್ ಇದೆ, ಸ್ಪೂನ್ ಇದೆ, ನೈಫ್ ಇದೆ. 100 ರುಪೀಸ್ ವರ್ತೆ. ಐಕಿಯಾ ಪ್ಲಾಸ್ಟಿಕ್ ಇಸ್ ಗುಡ್ ಅಂತ ಅಂದ್ಕೊತೀನಿ, ಗೊತ್ತಿಲ್ಲ, ಬಟ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಗ್ರೀನ್ ಇದೆ, ಪೇಜ್ ಇದೆ, ಯೆಲ್ಲೋ, ಪಿಂಕ್, ಸಕ್ಕತ್ತಾಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂಗೆ ಈ ಥರ ಯೂನಿಕ್ ಆಗಿರಬೇಕು. ಬಜೆಟ್ ಇನ್ನೊಂಚೂರು ಜಾಸ್ತಿ ಆಗಿದ್ರು ಓಕೆ, ಬಟ್ ಅವಾಗ ಏನಕ್ಕೂ ಪ್ರೈಸ್ ಹೇಳಿಲ್ಲ ಅಲ್ಲ ನಾನು.
ಬಟ್ ಇಲ್ಲಿ ಇದ್ರಲ್ಲಿ ನಾನು ಎಲ್ಲಿ ಹುಡುಕ್ಲಿ ನಾನು ಅದೇನು ಅಂತ. ಇಲ್ಲೊಂದು ಬ್ಯಾಗ್ ತೊಗೊಂಬಂದ್ಬಿಟ್ಟಿದ್ದೀನಿ ಬಿಕಾಸ್ ಎಲ್ಲ ತುಂಬ್ಕೊಂಬರ್ಬೇಕಲ್ಲ. ಸೊ ದ ಬೆಸ್ಟ್ ಪಾರ್ಟ್ ಈಸ್ ಫೋಟೋ ಫ್ರೇಮ್ಸ್. ನಂಗೆ ಈ ಫೋಟೋ ಫ್ರೇಮ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತೊಗೊಂಬಂದ್ಮೇಲೆ ಅನ್ಕೊತಾ ಇದ್ದೀನಿ ಮೇ ಬಿ ಇನ್ನೂ ಒಂದು 10 ತೊಗೊಂಬಂದಿರೋ ಚೆನ್ನಾಗಿರೋದು. ಲೈಕ್ ಇದೆಲ್ಲ ಗಿಫ್ಟ್ ಮಾಡೋಕ್ಕೆ ತುಂಬ ಕ್ಯೂಟಾಗೈತೆ. ಆ್ಯಕ್ಚುಲಿ ನಾನು ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ನೆಕ್ಸ್ಟ್ ವೀಕಲ್ಲಿ ನೀವು ನೋಡ್ತೀರಾ ನಾನು ಇದನ್ನು ಯಾರಿಗೆ ಗಿಫ್ಟ್ ಮಾಡ್ತೀನಿ ಅಂತ. ಒಂದು ಫೋಟೋ ಅಂತ ಅಂದ್ಕೊಂಡಿದ್ದೀನಿ. ಆ ಫೋಟೋನ ಕೊಡಬೇಕು ಅಂತ. ಅದಕ್ಕಾಗಿ ತೊಗೊಂಬರೋವಾಗ ಅದೆಲ್ಲ ಪ್ಲ್ಯಾನ್ ಇರಲಿಲ್ಲ. ತೊಗೊಂಬಂದ್ಮೇಲೆ ಅಂದ್ಕೊತಾ ಇದ್ದೀನಿ ಇನ್ನೊಂದಷ್ಟು ತೊಗೊಂಬಂದಿರೋ ಚೆನ್ನಾಗಿರೋದು, ಲೈಕ್ ಯಾರಿಗಾದರೂ ಗಿಫ್ಟ್ ಮಾಡೋಕ್ಕೆ ಚೆನ್ನಾಗಿದೆ ಅಂತ. ಇದು ಬಂದುಬಿಟ್ಟು 83 ರೂಪೀಸ್ ಈಚ್, ಓಕೆನಾ. ಬಟ್ ಚೆನ್ನಾಗಿದೆ ಕ್ವಾಲಿಟಿ. ನೀವು ನನ್ನ ಲಾಸ್ಟ್ ವೀಡಿಯೋದ್ರಲ್ಲಿ ನೋಡಿದರೆ ನಾನು ವಿಷನ್ ಬೋರ್ಡ್ ಮಾಡಿದ್ದೆ, ಅದ್ರ ಫ್ರೇಮ್ ಬಂದು ಸಿಕ್ಕಾಪಟ್ಟೆ ಡಿಫ್ರೆಂಟ್. ಇದ್ರ ಫ್ರೇಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಡಿಫ್ರೆಂಟ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಮೇ ಬಿ ಒಂದು ಮೋರ್ ದೆನ್ 10 to 15 ಫೋಟೋ ಫ್ರೇಮ್ಸ್ ತೊಗೊಬರ್ತೀನಿ. ಬಿಕಾಸ್ ಏನೂ ಕೊಡ್ದಿರ ಇರೋ ಬದಲು ಈ ಥರ ಫೋಟೋ ಫ್ರೇಮ್ಗೆ ಒಂದೊಂದು ಫೋಟೋ ಹಾಕ್ಸ್ಕೊಟ್ರೆ ಕ್ಯೂಟಾಗಿರುತ್ತೆ ಅಂತ. ಓಕೆ, ನಾನು ಯಾವುದೋ ಕ್ಯಾಪ್ ಸಿಕ್ತಲ್ಲ ಅದರದ್ದು ಬಾಟಮ್ ಎಲ್ಲಿ ಅಂತ ನೋಡ್ತಾ ಇದ್ದೀನಿ. ಅದ್ರ ಬಾಟಮ್ ಇಲ್ಲೈತೆ. ಏನು ಗೊತ್ತಾ, ಇದೊಂದು ಬಾಕ್ಸ್ 100 ರೂಪೀಸ್, ಕ್ಯಾಪ್ 50 ರೂಪೀಸ್. ಸೊ ಟೋಟಲ್ 150 ರೂಪೀಸ್. ನಮ್ಮ ಮಮ್ಮಿ ಟೊಮೆಟೊ ಹಾಕ್ಕೊಳ್ಳೋಕ್ಕೆ ಒಂದು ಬೇಕು ಅಂಥೇಳಿ ತೊಗೊಂಡ್ರು. ಬಟ್ ಇಟ್ಸ್ ನಾಟ್ ಕ್ಲೋಸಿಂಗ್ ಪ್ರಾಪರ್ಲಿ. ಇಟ್ಸ್ ಕ್ಲೋಸ್. ಚೆನ್ನಾಗಿದೆ ಅಲ್ವಾ, ಫುಲ್ಲು ಟ್ರಾನ್ಸ್ಪರೆಂಟು. ಸೊ ನಮ್ಮ ಅಮ್ಮಂಗೆ ಇಷ್ಟ ಆಯ್ತು ಇದು. ಅದಕ್ಕೆ ಇದು 2 ಪೀಸ್ ತೊಗೊಂಡು ಲೈಕ್ ಮೇ ಬಿ 300, ಲೈಕ್ 150 ಅಲ್ಲ. ಸೊ 300 ಆಯಿತು. ನೆಕ್ಸ್ಟ್ 2 ಬಂದು ನನ್ನ ಫೇವ್ರೆಟ್, ನಾನೇ ಬೇಕು ಅಂತ ಇನ್ವೆಸ್ಟ್ ಮಾಡಿ ತೊಗೊಂಡಿದ್ದು. ಲೈಕ್ ನಂಗೆ ಬೇಕಿದ್ದು ಅಟ್ ಎನಿ ಕಾಸ್ಟ್ ಅಂತ. ಬಟ್ ನನಗೆ ಗೊತ್ತಿಲ್ಲ ನಾನು ಅದನ್ನು ಎಲ್ಲಿ ಪ್ಲೇಸ್ ಮಾಡ್ತೀನಿ ಅಂತ. ಇದು ಬಂದುಬಿಟ್ಟು 412 ರೂಪೀಸ್. ಇದು ಬಂದು ಆ್ಯಕ್ಚುಲಿ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ, ಮಿರರು ಅಲ್ಲಿ ಅವ್ರು ಹಾಕಿದ್ರು. ಸೊ ಅದಕ್ಕಾಗಿ ನಾನು ತುಂಬ ದಿನದಿಂದ ಮಿರರ್ ಅನ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಬೀರುಗೆ ಮಿರರ್ ಅಟ್ಯಾಚ್ ಆಗಿಲ್ಲ. ಸೊ ಓಕೆ, ನಾನೇ ತೊಗೊಂಡು ಒಂದು ಅಟ್ಯಾಚ್ ಮಾಡಿಬಿಡೋಣ. ಲೈಕ್ ಸ್ಟಿಕ್ಕರ್ ಆದರೆ ಇನ್ ಕೇಸ್ ಅದು ಹೋದರೂ ಇನ್ನೊಂದು ತೊಗೊಳ್ಬೋದಲ್ವ ನಾವು ಅಂತ ಅಂದ್ಕೊಂಡು ನಾನು ಈ ಟೈಪಲ್ಲಿ ನೋಡ್ತಿದ್ದೆ. ಸೊ ಐಕಿಯಾದಾಗಿರೋದ್ರಿಂದ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಕ್ವಾಲಿಟಿಗಂತೂ 2 ಮಾತೇ ಇಲ್ಲ ಅಂತ ತೊಗೊಂಡೆ. ಇದು ತೆಗಿಯೋಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕು, ಒಂದೇ ಒಂದು ನಿಮಿಷ ವೆಯ್ಟ್ ಮಾಡಿ. ಆಮೇಲೆ ಮುರಿದ್ಗಿರ್ದು ಹಾಕ್ಬಿಟ್ಟೇನು, ಲೈಕ್ ಇಷ್ಟಪಟ್ಟು ತಗೊಬಂದ್ಬಿಟ್ಟು ಯಾವುದೋ ಮಗು ಬೇರೆ ಇಟ್ಕೊಳ್ತೀವಿ. ಸೊ ಇದು ಗೈಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಲೈಕ್ ಫುಲ್ ಅದೇ ಡಿಸೈನ್ ಕೂಡ ಬಂದುಬಿಟ್ಟಿದೆ. ಇದನ್ನು ಜಸ್ಟ್ ಸ್ಟಿಕ್ ಮಾಡೋದಷ್ಟೇ. ಸ್ಟಿಕ್ಕರ್ ಎಲ್ಲನೂ ಕೊಟ್ಟಿದ್ದಾರೆ ಅನಿಸುತ್ತೆ. ನಾನು ಸ್ಟಿಕ್ ಮಾಡಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಜಸ್ಟ್ ಬಿಕಾಸ್ ಇದನ್ನು ಇವಾಗ ಹಿಂಗೆ ಎತ್ತಿಟ್ಬಿಡ್ತೀನಿ, ಬಿಕಾಸ್ ನಂಗೆ ಭಯ ಆಗುತ್ತೆ. 400 ರೂಪೀಸ್ ಕೊಟ್ಟು ತೊಗೊಂಡಿದ್ದೀನಿ, ಆಮೇಲೆ ಯಾಕೆ ಬೇಕು. ಇನ್ನೊಂದು ಬಂದುಬಿಟ್ಟು ದಿ ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟ್ ಎವರ್. ಸೊ ಇದು ಏನಕ್ಕೆ ತೊಗೊಂಡೆ ಅಂತ ನನಗೂ ಗೊತ್ತಿಲ್ಲ. ಬಿಕಾಸ್ ಇದು 999 ಆ್ಯಕ್ಚುಲಿ. ಐ ಥಿಂಕ್ ಇಟ್ಸ್ 999. ಸೊ ಇದು ಈ ಥರ ಟ್ರಾಲಿ ಟೈಪ್ ಇರುತ್ತೆ, ಓಕೆನಾ. 3 ಸ್ಟೆಪ್. ನಾನು ಏನಾದರೂ ಮೇಕಪ್ ಸ್ಕಿನ್ ಕೇರ್ ಎಲ್ಲ ಇಟ್ಕೊಳ್ಳೋಣ, ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡು ಇದು ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 1329, ಓಕೆನಾ. 1329. ಬಟ್ ನನಗೆ ಸಿಕ್ಕಾಪಟ್ಟೆ ಕಮ್ಮಿಗೆ ಬಂತು, ಲೈಕ್ 50% ಆಫ್ಗೆ. ನಮ್ಮಮ್ಮ ಏನಕ್ಕೆ ಬೇಕಾ ಅಂತು. ಬಟ್ ನಾನು ಐಕಿಯಾ ಪ್ರಾಡಕ್ಟ್ 1500ಗೆ ಬರುತ್ತೆ ಅಂದರೆ ಯಾರು ಬಿಡ್ತಾರೆ ಅಂತ ಅಂದ್ಕೊಂಡು ಇದು 1329 ಇತ್ತಲ್ಲ, ಮೇ ಬಿ ಇದರಲ್ಲಿ ಹಾಫ್ ಆಯ್ತು ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಬಿಲ್ಲಿಂಗ್ವರೆಗೂ ಬರ್ತಿದ್ದಂಗೆ ಅವ್ರು ಹೇಳಿದ್ರು ಮೆಂಬರ್ಶಿಪ್ ಇರೋರ್ಗೆ ಅಷ್ಟೇ ಅದು ಹಾಫ್ ರೇಟ್, ಇಲ್ಲ ಅಂದರೆ ಫುಲ್ ರೇಟ್ ಅಂತ. ಫುಲ್ ರೇಟ್ ಕೊಟ್ಟು ತೊಗೊತಾ ಇರಲಿಲ್ಲ, ಬೇಡ ಅಂತಲೂ ಅಂದ್ಕೊಂಡೆ. ಬಟ್ ಆಮೇಲೆ ಪಕ್ಕಕ್ಕೂ ಇಟ್ಬಿಟ್ಟೆ, ನನಗೆ ಗೊತ್ತೇ ಇಲ್ಲ ನನ್ನ ನಂಬರ್ ಮೆಂಬರ್ಶಿಪ್ಪಲ್ಲಿದೆ ಅಂತ. ಸೊ ಮತ್ತೆ ಫುಲ್ ಬಿಲ್ ಮಾಡಿದ್ಮೇಲೆ ಇದೆ ಮ್ಯಾಮ್ ನಿಮ್ಮ ನಂಬರು ಮೆಂಬರ್ಶಿಪ್ಪಲ್ಲಿ ಅಂದರು. ಹೌದಾ ಅಂತೇಳಿ ವಾಪಸ್ ಹಾಕಿರೋದನ್ನು ತೊಗೊಂಬಂದು ಇದನ್ನು ಬಿಲ್ ಮಾಡಿಸ್ಕೊಂಡೆ. ಅಂದರೆ ಗೊತ್ತಲ್ಲ, ಲೈಕ್
ನೀವು ಬೇಕು ಅಂತ ಅಂದ್ಕೊಂಡ್ರೆ ಯೂನಿವರ್ಸ್ ಎಲ್ಲ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಅದು ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ. ಬಟ್ ನಂಗೆ ಸಿಗಲಿಲ್ಲ ಅಂತ ಬೇಜಾರಾಯಿತು. ಆಮೇಲೆ ಅಂದರೆ ನನಗೇನು ಅದು ಇವಾಗ ಯೂಸ್ ಆಗ್ತಿರ್ಲಿಲ್ಲ. ಅದಕ್ಕೆ ಅಂದ್ಕೊಂಡೆ ಬಿಡು ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಅಂದರೆ ತೊಗೊಳ್ಳೋಣ ಅಂತ. ಬಟ್ ಗಾಡ್ಸ್ ಗ್ರೇಸ್ ನಂಗೆ ಸಿಕ್ಬಿಡ್ತು. ಅದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಲೈಕ್ ಸಮ್ ಬ್ಯಾಡ್ ಥಿಂಗ್ಸ್ ಹ್ಯಾಪನ್, ಸಮ್ ಗುಡ್ ಥಿಂಗ್ಸ್ ವಿಲ್ ಹ್ಯಾಪನ್ ಅಂತಾರಲ್ಲ, ಹಾಗೆ ಒಂದು ಕೆಟ್ಟದಾದ್ರೂ ಒಂದು ಒಳ್ಳೆಯದಾಗುತ್ತೆ ಹಾಗೆ. ಸೊ ಈ ಕುಟ್ಟಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಯಾಕೆ ಕುಟ್ಟಿ ಕುಟ್ಟಿ ವರ್ಡ್ ಬರ್ತಾಯಿತ್ತೋ ಗೊತ್ತಾಗ್ತಾಯಿಲ್ಲ. ಪ್ರತಿಯೊಂದು ಚಿಕ್ಕ ವಸ್ತುಗೂ ನಾನು ಕುಟ್ಟಿ 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 ಅಂತಲೇ ಹೇಳ್ತಾ ಇದ್ದೀನಿ, ಗೊತ್ತಿಲ್ಲ ಯಾಕೆ ಅಂತ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ.